ಹಸ್ತಿನಾವತಿಯ ಮಹಿಳೆಯರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು ಕುಮಾರ, ನಿಲ್ಲುವರು. ಅಮ್ಮ ನಿಲ್ಲಲಿ. ಹಸ್ತಿನಾವತಿಯು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ಈ ದಿನ ನೀನು ಪ್ರಕುಸ್ತಳಾಗಿಲ್ಲ. ಪುನಃ ಮತ್ತೆ ಬಂದು ನಿನ್ನನ್ನು ನೋಡುತ್ತೇನೆ. 100 ಜನ ಪುತ್ರರನ್ನು ಹೊಡೆದು ಈತನನ್ನು ಪ್ರೀತಿ ವಿಶ್ವಾಸದಿಂದ ಸಾಕಿ ಸಲಹಿದರು. ಆದರೆ ಈ ದಿನ ನನ್ನ ಕುಮಾರನು ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ಆದರೂ ಈತನನ್ನು ನಾನು ತ್ಯಜಿಸಲಾರೆನು. ಬಾ ಪುತ್ರ, ಕುಮಾರ, ಬಾ ಮಗನೇ. ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತುಕೋ. ಅಮ್ಮ ಬಂದಿರುವೆನು. ನನ್ನ ಬಳಿಯಲ್ಲಿ ಮೊಣಕಾಲು ಕುಳಿತುಕೋ ಮಗನೇ. ಹಾಗಾಗಲಿ ಜನನಿ. ಪ್ರಿಯತನಯ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ವಜ್ರಾಯುಧದಂತೆ ಕಠಿಣವಾಗಿ. ಹೋಗು ಪುತ್ರ, ಹೋಗು. ರಣರಂಗದಲ್ಲಿ ಪೌರುಷದಿಂದ ಹೋರಾಡ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವು ಲಭಿಸುವುದು. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ಯಥೋ ಧರ್ಮ ಸ್ತತೋ ಜಯ. ಯಥೋ ಧರ್ಮ ಸ್ತತೋ ಜಯ. ಯಥೋ ಧರ್ಮ ಸ್ತತೋ ಜಯ. ಓ ಭಗವನೇ, ನನಗೆ ಜಯವು ಖಂಡಿತ. ಕಾಲೋಚಿತವಾದ ಕ್ಷತ್ರಿಯ ಧರ್ಮವನ್ನು ಎಂದಿಗೂ ಬಿಡುವುದಿಲ್ಲ. ಕ್ಷತ್ರಿಯನು ಕೆಚ್ಚರೆಯಿಂದ ಓಡಾಡಿ ಶತ್ರುಗಳ ಶಿರಸ್ಸನ್ನು ಸಂಹರಿಸಿ ಕಾಲ ವಿಕ್ರಮನಂತೆ ಕಾದಾಡುವುದೇ ವೀರ ಧರ್ಮ. ಆ ಧರ್ಮವನ್ನೇ ಆದರ್ಶಿ ಮಾಡುತ್ತಿರುವ ನನಗೆ ಜಯವು ಖಂಡಿತ.
ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನು ನನಗೊಂದು ಸಾರಿ ತೋರಿಸು ವಾಸುದೇವ, ನಾನೂ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷಿಯಾಗಿ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಈ ಕುರುಕ್ಷೇತ್ರದಲ್ಲಿ ನೆರೆದಿರುವ ಪ್ರತಿಯೊಬ್ಬ ಯೋಧರನ್ನು ನನಗೊಂದು ಸಾರಿ ತೋರಿಸು ವಾಸುದೇವ, ನಾನೂ ನೋಡುವೆನು. ಪಾರ್ಥ, ಪರಮಾತ್ಮ, ನಿನ್ನ ಇಷ್ಟದಂತೆ ಆಗಲಿ. ಅಲ್ಲಿ ನೋಡು, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಮಾರುತದಂತೆ ಪ್ರಜ್ವಲಿತವಾಗಿ ಸಾಗರದಂತೆ ಕಾಣುತ್ತಿದೆ. ಪಾರ್ಥ, ಪರಮಾತ್ಮ, ಇಲ್ಲಿ ನೋಡು, ಕೌರವನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವರೂಢನಾಗಿ ಸೇನಾಚರಣೆಯನ್ನು ಪರೀಕ್ಷಿಸುತ್ತಿರುವನು. ಹಾಗೆಯೇ ಅವರ ಹಿಂದೆ ಸಿಂಧೂರಾಜನಾದ ಶಕುನಿ ಜಯದ್ರುತರೂ ಇರುವರು. ಹಾಗೆಯೇ ಅವರ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಪಾರ್ಥ, ಪರಮಾತ್ಮ, ಇಲ್ಲಿ ನೋಡು, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಪಾರ್ಥ, ಪರಮಾತ್ಮ, ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೊಂದು ಬಾರಿ ವಂದಿಸು ಪಾರ್ಥ. ಆಜ್ಞೆ ವಾಸುದೇವ. ಕುರುಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಉಕ್ಕುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸಲೇ ವಾಸುದೇವ. ಪಾರ್ಥ, ನಿನ್ನ ಭಾವನೆಗಳನ್ನು ತಿಳಿಸುವ ಸಮಯವಿದಲ್ಲ, ಇದು ಯುದ್ಧರಂಗ. ಬಾಹುಬಲ ಚತುರತೆಯನ್ನು ತೋರಿಸುವ ಸದಾವಕಾಶ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ. ಪಾರ್ಥ, ಬೇಡ ಮಾಧವ, ಬೇಡಿಕೊಂಬೆ ದೇವ, ಬೇಡ ಮಾಧವ. ಬೇಡ ಮಾಧವ, ಬೇಡಿಕೊಂಬೆ ದೇವ, ಬೇಡ ಮಾಧವ. ವಾಸುದೇವ.
ಇದೆಂತಹ ಪವಿತ್ರವಾದ ಸಮಯ. ನನ್ನ ಅಂಗ ಪ್ರತಿಹಂಗಗಳು ನಡುಗುತ್ತಿರುವವು. ಶರೀರದಲ್ಲಿ ರೋಮಾಂಚನವು ಕಂಪನವು ಉಕ್ಕುತ್ತಿರುವುದು. ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡುತ್ತಿರುವುದು. ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾಲಿಗೆಯು ಒಣಗುತ್ತಿರುವುದು. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾನಿಗಳು, ಮಿತ್ರರು. ಇವರಲ್ಲಿ ಎಷ್ಟು ಜನರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನೀನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ನಾನು ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ಹಿಂಸೆಗೂ ಗುರು ಹಿಂಸೆಗೂ ಪಾತ್ರನಾಗಲಾರೆನು. ರಥವನ್ನು ಹಿಂದಿರುಗಿಸು. ನನಗೆ ಈ ಯುದ್ಧವು ಬೇಡ ಪರಮಾತ್ಮ, ಈ ಯುದ್ಧವು ಬೇಡ. ಅರ್ಜುನ, ಪರಮಾತ್ಮ, ನಿನ್ನಲ್ಲಿ ಈ ಕಶ್ಮಲ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಏಡಿಯಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ಇಡಿ, ಆದರ್ಶ ನರನೆಂದು ಕೀರ್ತಿಯನ್ನು ಪಡೆ. ಏಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಹೇ ವಾಸುದೇವ, ಕುರು ಸೈನ್ಯದ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರುಗಳು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯ ಲೇಸು. ಬಂಧು ಬಾಂಧವರನ್ನು ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು. ಸ್ವಜನವರೇ ನನಗೆ ಸಮ್ಮತವಿಲ್ಲ ಪರಮಾತ್ಮ, ನನಗೆ ಸಮ್ಮತವಿಲ್ಲ. ಪಾರ್ಥ, ಪರಮಾತ್ಮ, ಯಾರು ಯಾರನ್ನು ವಧಿಸಬಲ್ಲರು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದೆಂದರೇನು? ಮಾನವನು ಹರಿದು ಹೋದ ಬಟ್ಟೆಯನ್ನು ಬಿಸುಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ. ಆ ಅವಿನಾಶ ಆತ್ಮದ ನಂತರ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಹಂತಗಳು ಪ್ರಾಪ್ತವಾಗುವುದು. ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದ ಮಾನವನು ಇದರ ಸಲುವಾಗಿ ಚಿಂತಿಸುವುದಿಲ್ಲ. ಪಾರ್ಥ, ಅಲ್ಲಿ ನೋಡು. ಆ ಭೀಷ್ಮ, ದ್ರೋಣ, ನೀನು, ನಾನು ಕೂಡ ಹಿಂದೆ ಅನೇಕ ಬಾರಿ ಜನ್ಮಿಸಿರುವೆವು, ಮುಂದೆಯೂ ಜನ್ಮಿಸುವೆವು. ಜನ್ಮ ಜನ್ಮಾಂತರಗಳು ಹುಟ್ಟಿದವನಿಗೆ ಮರಣವು ತಪ್ಪಿದ್ದಲ್ಲ. ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾಗಿರುವುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧ ಪಾಲನೆ ಮಾಡು ಪಾರ್ಥ, ಯುದ್ಧ ಪಾಲನೆ ಮಾಡು. ಆಹಾ ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನಲ್ಲಿದ್ದ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ವಾಸುದೇವ. ತಥಾಸ್ತು ಪಾರ್ಥ, ಹಾಗೇ ಆಗಲಿ. ಇದಿಂದೆ ತಾನೆ ಪಾರ್ಥ, ಪರಮಾತ್ಮ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ನೆರೆದಿರುವ ಸಮಸ್ತ ಕ್ಷತ್ರಿಯರನ್ನು ಒಂದೇ ಬಾರಿ ಅಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನೆಪ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಮುಂದೆ ಜಯಶೀಲನಾಗಿ ಕೀರ್ತಿಯನ್ನು ಪಡೆಯುವೆ. ಆಹಾ, ಎಂತಹ ಭಯಾನಕವಾದ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೆ. ಕೈ ಕಾಲುಗಳು ಕಂಪಿಸುತ್ತಿರುವವು. ಹೇ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ದಾರುಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯಗಳಲ್ಲಿ ಆನಂದ ತರಂಗಗಳನ್ನು ನೆಪ್ಪಿಸುವ ನಿನ್ನ ಸುಧಾಮಧುರ ರೂಪವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲಲ ರಂಜಿತವಾದ ನಿನ್ನ ಗಂಭೀರ ವದನವೆಲ್ಲಿ ಪರಮಾತ್ಮ? ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರಪಾಣಿಯಾದ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಸಾಗರದ ಮಧ್ಯೆ ಪ್ರಶಾಂತ ಗಂಭೀರ ಜಲಸಾಗರದಲ್ಲಿ ನಿಶ್ಚಲವಾಗಿ ನಡೆಯುವ ನೌಕೆಯಂತೆ ನಿನ್ನ ಮನಸ್ಸು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ಜೀವನದ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ದಡವನ್ನು ಮುಟ್ಟಿಸಲು ನಾನು ಕಾರಣಾಧಾರಕನಾಗಿ ನಿಂತಿಹೇನು.
ಆಹಾ ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಹೃದಯದ ಚಂಚಲ ಭಾವವು ಮಿಂಚಿನಂತೆ ಮಾಯವಾಗಿ ನನ್ನ ಶರೀರದಲ್ಲಿ ಉಲ್ಲಾಸ ಉತ್ಸಾಹಗಳೇ ಮೂಡಿ ಬರುತ್ತಿರುವುದು. ಇದೋ ನಿನ್ನ ಇಷ್ಟದಂತೆಯೇ ನಾನೀಗಲೇ ಧನುಸನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗುವೆನು ಪರಮಾತ್ಮ. ಪಾರ್ಥ, ಅಲ್ಲಿ ನೋಡು, ಭೀಷ್ಮನು ಪ್ರಳಯಾಂತಕ ಮೂರ್ತಿ, ಉತ್ತರ ಕುಮಾರನು ಹತನಾದನು, ಐರಾವತಿ ಶ್ವೇತಾದಿ ಮಹಾರಥಿಕರು ಹತರಾದರು. ನಾಯಕನನ್ನು ಕಳೆದುಕೊಂಡ ನಮ್ಮ ಸೈನ್ಯವು ಚೆದಿರಿ ದಿಕ್ಕಿಗೂ ಹೋಗುತ್ತಿರುವುದು. ಮಹಾಸ್ತ್ರವನ್ನು ಹೂಡು, ಭೀಷ್ಮನನ್ನು ವಧಿಸು. ಹಾಗೆ ಆಗಲಿ ಪರಮಾತ್ಮ. ಸಾಕಿ ಬಿಡು ನೋಡಿಯ, ಬಿಡು ಬಿಡು ಸಾಕಿ ಬಿಡು ನೋಡಿಯ, ಸಾಕಿ ಬಿಡು ನೋಡಿಯ, ಬಿಡು ಬಿಡು ಸಾಕಿ ಬಿಡು ನೋಡಿಯ. ಹೇಳಿ ಬಳಿ ಎದುರುನಿಲ್ಲದೆ ಎದುರು ನೋಡುತ್ತಾ ಮರೆಯಾಗಿರೋ, ಹೇಳಿ ಬಳಿ ಎದುರುನಿಲ್ಲದೆ ಎದುರು ನೋಡುತ್ತಾ ಮರೆಯಾಗಿರೋ, ಕೈತನ ನನಗೆ ಈ ಬೈ ನೆನಪಿ, ಕೈತನ ನನಗೆ ಈ ಬೈ ನೆನಪಿ, ಬಂದಿರಿ ಸಮರಕ್ಕೆ ಶೂರರಾದೊಡೆ, ಬಂದಿರಿ ಸಮರಕ್ಕೆ ಶೂರರಾದೊಡೆ, ಸಾಗೆ ಬಿಡು ನುಡಿಯ, ಬಿಡು ಬಿಡು ಸಾಗೆ ಬಿಡು ನುಡಿಯ. ಛೇ, ಎಲ್ಲರೂ ಹೇಳಿಗಳಿ, ಈ ಭೀಷ್ಮನ ಸಮ್ಮುಖದಲ್ಲಿ ದುರಾಸ್ತ್ರವನ್ನು ಹಿಡಿದು ಈ ಬಿಲ್ಲನ್ನು ಹಿಡಿಯೋರು ಯಾರೂ ಇಲ್ಲವಾಯಿತಿ. ಭರತ ವರ್ಷವೇ ನಿರ್ವೀರ್ಯವಾಯಿತಿ. ಈ ಯುಗಪತಿ ಇರುವಾಗ ಪಾಂಡವರಿಗೆ ಅಪಜಯವೇ? ಯುಗಪತಿ ಇರುವಾಗ ಪಾಂಡವರಿಗೆ ಅಪಜಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆಹಾ, ಎಂತಹ ಮಹಿಮಾಮಯವಾದ ದೃಶ್ಯವಿದು. ಒಮ್ಮೆ ನರನಾರಾಯಣರು ಒಂದೇ ರಥದಲ್ಲಿ ಕುಳಿತು ಅಸ್ಥಿರ ಜಗತ್ತನ್ನೇ ನೋಡುತ್ತಿರುವಿರಲ್ಲ. ಈ ಭರತ ವರ್ಷವೇ ನಿರ್ವೀರ್ಯವಾಯಿತಿ. ಅರ್ಜುನ, ಈ ಯುದ್ಧದಲ್ಲಿ ಮಾತ್ರ ನಿನಗೆ ಅಪಜಯವಿಲ್ಲ. ಧನಂಜಯ, ಯುದ್ಧಕ್ಕೆ ಸಿದ್ಧನಾಗು. ಧನಂಜಯ, ಯುದ್ಧಕ್ಕೆ ಸಿದ್ಧನಾಗು. ತಾತ, ಈ ಬಾಲಕನ ಅಭಿನಂದನೆಗಳನ್ನು ಸ್ವೀಕರಿಸು. ಯುದ್ಧ ಕಾತುರನಾದ ನಿನ್ನ ಸಮ್ಮುಖದಲ್ಲಿ ಇದೇ ನನ್ನ ಉಪಹಾರ. ಪಾರ್ಥ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಆಗುವುದಿಲ್ಲ. ಮಹಾಸ್ತ್ರವನ್ನು ಹೂಡು, ಭೀಷ್ಮನನ್ನು ವಧಿಸು. ಹಾಗೆ ಆಗಲಿ ಪರಮಾತ್ಮ. ಕೃಷ್ಣ, ಏನ್ ಹೇಳ್ತಿರುವೆ? ಪಾಂಡವರನ್ನು ಯಜ್ಞಾಪುಷಗಳನ್ನು ಹಿಡಿದು ತಂದು ಈ ಕುರುಕ್ಷೇತ್ರದ ಬಲಿಪೀಠದಲ್ಲಿ ನನ್ನ ಬಾಣಗಳಿಗೆ ಬಲಿ ಕೊಡುವುದೇ ಆದರೆ ನನ್ನ ರಾಜತಂತ್ರದ ಪರಾಕಾಷ್ಠೆ ಎಂದು ತೋರುವುದು. ಕೇಳು, ಇವರ್ಯಾರಿಗೂ ಉಳಿವಿಲ್ಲ. ಈ ಭಾರತ ವಿಜಯಾದ ಭೀಷ್ಮನೆಂದು ಈ ದುರ್ಯೋಧನನ್ನು ಅಜಾಶತ್ರುವನ್ನಾಗಿ ಮಾಡಲು ಶಪಥ ಕೈದಿರುವೆನು. ನಿನ್ನ ಇಷ್ಟ ದೈವವನ್ನು ಪ್ರಾರ್ಥಿಕೋ ಧನಂಜಯ. ವಾಸುದೇವ, ನಿನಗೆ ಶಕ್ತಿ ಇದ್ದಲ್ಲಿ ನಿನ್ನ ಗೆಳೆಯನ್ನು ರಕ್ಷಿಸಿಕೋ. ನನ್ನ ಶರೀರವೇ ಜರ್ಜರಿತವಾಗುತ್ತಿರುವುದಲ್ಲ. ಅರ್ಜುನ, ನೀನೆಂತಹ ಏಡಿ ಪುರುಷನು. ಹೋಗು, ನಿನ್ನ ಸ್ನೇಹವೂ ಬೇಡ, ನಿನ್ನ ಸಹಾಯವೂ ಬೇಡ. ಇಂದು ಈ ಕೃಷ್ಣನ ಪ್ರಚಂಡ ಶಕ್ತಿಯು ಜಾಗರೂಕವಾಗಿ ಕುರುಕ್ಷೇತ್ರದ ಒಂದು ನವ ಪ್ರಳಯವನ್ನೇ ಸೃಷ್ಟಿಸುವೆನು. ಎಲ್ಲವೋ ಭೀಷ್ಮ, ಮರಣಕ್ಕೆ ಸಿದ್ಧನಾಗು.
ಬಾ ಮಾಧವ ಬಾ, ಇನ್ನ ಮನವಿಷ್ಟವನ್ನು ನೆರವೇರಿಸಿಕೋ. ಈ ಭಕ್ತನ ತಲೆಬಾಗಿ ನಿಂತಿರುವೆನು. ನನ್ನ ಸಂಹಾರ ಮಾಡು ಪ್ರಭು, ನನ್ನ ಸಂಹಾರ ಮಾಡು. ಹಾಗಾದ್ರೆ ಮರಣಕ್ಕೆ ಸಿದ್ಧನಾಗು ಭೀಷ್ಮ. ಶಾಂತನಾಗು ಮಹಾವೀರ. ನೀನು ಈ ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿಲ್ಲವೆಂಬ ಶಪಥವನ್ನು ಮರೆಯಬೇಡ. ಪರಮಾತ್ಮ, ನೀನು ಪಾಂಡವರ ಏಕಮಾತ್ರ ಗತಿ. ನಿನ್ನ ಸಮ್ಮುಖದಲ್ಲಿ ನಾನು ಇಂದು ಪ್ರತಿಜ್ಞೆ ಮಾಡುವೆನು ಕೇಳು. ಇಂದಿನ ಯುದ್ಧದಲ್ಲಿ ಭೀಷ್ಮನ ಪರಾಜಯವು ಖಂಡಿತವೆಂದು ತಿಳಿ. ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ. ಪಾರ್ಥ, ನಿನ್ನ ಪ್ರತಿಜ್ಞೆಯು ವ್ಯರ್ಥ. ಈ ಶಿಖಂಡಿಯು ಜನ್ಮ ತಾಳಿರುವುದು ಈ ಭೀಷ್ಮನ ನಾಶಕ್ಕಾಗಿ. ಯಾರದು? ಈ ಬಾಲಕನ ದರ್ಶನದಿಂದ ನನ್ನ ಹೃದಯವೇ ಕಂಬಿಸುತ್ತಿರುವುದಲ್ಲ. ಈತನ ತೀಕ್ಷ್ಣ ದೃಷ್ಟಿಯು ಮಿಂಚಿನಂತೆ ಅಂಧಕಾರವನ್ನು ಬೀರಿ ಬಹುದಿನಗಳ ಹಿಂದಿನ ಘಟನೆಯು ನೆನಪಿಗೆ ತರುತ್ತಿರುವುದೇಕೆ? ಓಹ್ ಅಂಬೆ, ನನ್ನಿಂದ ಪರಿಚಯಿತಳಾದ ಕಾಶಿರಾಜನ ಪುತ್ರಿ ಅಂಬೆ, ನಿನ್ನ ವೇಷವು ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ. ಈ ಭೀಷ್ಮ ವಧಿಸುವ ಇಚ್ಛೆಯೇ? ಇಲ್ಲವೋ ದೇವರಥ, ಇದು ನಿನ್ನ ಮರಣವಲ್ಲ, ವಿಮೋಚನೆ ಎಂದು ತಿಳಿ. ಬ್ರಹ್ಮಚಾರಿ ರಥವನ್ನು ಪಾಲಿಸುತ್ತಾ ಪ್ರಣಯ ವಿಮುಕ್ತವಾದ ನಿನ್ನ ಆತ್ಮವನ್ನು ನಾನೆಂದು ಮುಕ್ತ ಮಾಡುವೆನು. ಈ ದಿನ ನಿನ್ನನ್ನು ಒದಿಸಿ ನಾನೂ ಸಾಯುವೆನು. ಇದು ನಮ್ಮ ಮರಣವಲ್ಲ, ಮಹಾವಿಲನ. ಅಂಬೆ ಅಮರ ಪ್ರೇಮ, ಸಾಯಲು ಸಿದ್ಧನಾಗು. ವಾಸುದೇವ, ಇಷ್ಟೊಂದು ವಂಚನೆಯೇ? ಈ ಭೀಷ್ಮನ ಬಾಣಗಳಿಗೆ ಹೆದರಿ ಈ ನಪುಂಸಕನಿಗೆ ಶರಣ ಹೋದೆಯಾ? ನಿನ್ನ ಸಂಧಿಯು ಫಲಿಸು. ನನ್ನ ಮರಣದ ಅಗತ್ಯವಾದರೆ ನನ್ನ ಅಸ್ತ್ರವನ್ನು ಈಗಲೇ ತ್ಯಾಗ ಮಾಡುವೆನು. ಸ್ತ್ರೀಯರು ಮತ್ತು ನಪುಂಸಕರ ಸಮ್ಮುಖದಲ್ಲಿ ಈ ಭೀಷ್ಮನು ಎಂದೂ ನಿಲ್ಲುವುದಿಲ್ಲ. ಶಿಖಂಡಿ, ಬೆದರಬೇಡ. ಇದೋ ಈ ಮಂತ್ರಪೂರಿತವಾದ ದಿವ್ಯಾಸ್ತ್ರವನ್ನು ಹೂಡು, ಭೀಷ್ಮನನ್ನು ವಧಿಸು. ಪಾರ್ಥ, ಜಾಗರೂಕನಾಗು. ಹಾಗೆ ಹಾಗಲೇ ಹತನಾದೆನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರ ಪೂರಿತವಾದ ದಿವ್ಯಾಸ್ತ್ರ. ವಂಚನೆ ಯುದ್ಧ ಅರ್ಜುನ, ಇದು ವಂಚನೆ ಯುದ್ಧ. ಕೃಷ್ಣ ನಾನೀ ನಿಂದನೆಯನ್ನು ಸಹಿಸಲಾರೆನು. ಅರ್ಜುನ, ಪರಮಾತ್ಮ, ಅಲ್ಲಿ ನೋಡು, ಭೀಷ್ಮನ ಹತನಾಗಿ ಭೂಮಿಗೆ ಉರುಳುತ್ತಿರುವನು. ಬಾಣಗಳನ್ನು ಹೂಡು. ಆ ವೀರ ಶಿಖಾಮಣಿಗೆ ಉಚಿತವಾದ ಮಂಚವನ್ನು ಬಾಣಗಳಿಂದಲೇ ರಚಿಸು. ಭೀಷ್ಮನ ದೇಹವು ಭೂಮಿಗೆ ಉರುಳದಿರಲಿ. ಹಾಗೆ ಹಾಗಲೇ ಪರಮಾತ್ಮ. ತಾತ, ನನ್ನ ಅಪರಾಧವನ್ನು ಕ್ಷಮಿಸು. ವಂದಿತೆ ನಡಿಗಳಿಗೆ ತಾತ, ವಂದಿತೆ ನಡಿಗಳಿಗೆ ತಾತ. ಇಂದಿನ ಕಷ್ಟಗಳನ್ನು ಮನದಿ ಎಣಿಸದೆ ತಾತ. ನನ್ನ ಅಪರಾಧವನ್ನು ಕ್ಷಮಿಸು. ಈ ಮಹತ್ವ ಸಾಧನೆಯ ಭಾರದಿಂದ ನನ್ನನ್ನು ಸ್ಥಿರನನ್ನಾಗಿ ಮಾಡು. ಇಂದು ಇಚ್ಛಾಪೂರ್ವಕವಾಗಿ ಭಾರತನ್ನುಯ ಪುಣ್ಯ ಜ್ಯೋತಿಯಾದ ನಿನ್ನನ್ನು ಸಂಹರಿಸಿದೆನು. ಈ ಪಾಪಮಯ ಕೃತ್ಯದಿಂದ ನನ್ನ ಪ್ರಾಣವಾಯುವು ಆರಿ ಹೋಗಲಿಲ್ಲವೆಂಬುದೇ ನನ್ನ ಏಕಮಾತ್ರ ಚಿಂತೆ. ತಾತ, ನನ್ನ ಅಪರಾಧವನ್ನು ಕ್ಷಮಿಸು. ಅರ್ಜುನ, ಚಿಂತಿಸಬೇಡ. ನಾನು ಬಯಸಿದ ಇಂತಹ ಮರಣವನ್ನೇ, ಅದನ್ನು ನೀವು ನನಗೆ ಕೊಟ್ಟೆ. ಈ ಭೀಷ್ಮನ ಆತ್ಮವು ಇಂದು ಅಶಾಂತವಾಯಿತು.
ಮುಗಿದ ತರುವಾಯ ಭೀಷ್ಮ ಪಿತಾಮಹರು ಹತರಾಗಿ ಹೋದರು. ಇನ್ನು ನಮ್ಮ ವಿಜಯಶಿವರನ್ನು ಉದಯಿಸಿದಂತೆ ಎಂದು ಭಾವಿಸಿದೆನು. ಆದರೆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಶೆಯೆಲ್ಲವೂ ಭಂಗವಾಯಿತು ಸಹೋದರ. ದ್ರೋಣರ ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣರೇ ಧನುರ್ಧಾರಿಯಾಗಿರುವರು. ಅವರನ್ನು ಜಯಿಸಿ ವ್ಯೂಹವನ್ನು ಬೇಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಕೂಡ ಪ್ರಯತ್ನಿಸಿ ಪರಾಭವನಾದನು. ಭೀಮಸೇನ, ಈ ಸಮಯದಲ್ಲಿ ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹವನ್ನು ಬೇಯಿಸುವ ಪದ್ಧತಿಯನ್ನು ಕಲಿತಿದ್ದನು. ಈಗ ಅವರನ್ನೇ ನಿಲ್ಲಿಸಿ ಕುಳಿತರೆ ಹೇಗೆ? ಇದಕ್ಕೆ ಯಾವುದಾದರೂ ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ನಮ್ಮ ಪರಾಜಯವು ಖಂಡಿತ ಖಂಡಿತ. ದೊಡ್ಡಪ್ಪ ಏನ್ ಹೇಳುತ್ತಿರುವರೆ? ಕಳಿವೆ ಕುರುಕುಲವ ತಡವ ಮಾಡದೆ ಕೊಡುಯಲಗ ಬರೆಯುವ ಕಳಿವೆ ಕುರುಕುಲವ. ದೊಡ್ಡಪ್ಪ ಕಳಿವೆ ಕುರುಕುಲವ ತಡವ ಮಾಡದೆ ಕೊಡುಯಲಗ ಬರೆಯುವ ಕಳಿವೆ ಕುರುಕುಲವ. ದೊಡ್ಡಪ್ಪ ಅವರ ತಲೆಗಳ ಕಳಿವೆ ಎಲ್ಲರ ಕರೆದು ಅವರ ತಲೆಗಳ ಕಳಿವೆ ಅವರ ತಲೆಗಳ ಕಳಿವೆ ಕಳಿವೆ ಕುರುಕುಲವ ತಡವ ಮಾಡದೆ ಕೊಡುಯಲಗ ಬರೆಯುವ ಕಳಿವೆ ಕುರುಕುಲವ. ನಾನು ಕಳಿವೆ ಕುರುಕುಲವ. ಇದಂತಹ ಮಾತು ದೊಡ್ಡಪ್ಪ. ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆ ಕಪಿಧ್ವಜವು ರಣರಂಗದಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ದೊಡ್ಡಪ್ಪ ಕುಮಾರ, ಈಗ ನಮಗೆ ಬಂದೊದಗಿರುವಂತಹ ಆಪತ್ತೇನು ಬೇಗ ತಿಳಿಸಿ. ಕುಮಾರ, ಆ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯು ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು ಕುಮಾರ. ಅದಕ್ಕೋಸ್ಕರ ಇಷ್ಟೊಂದು ಚಿಂತೆ. ಚಿಂತೆ ಅಭಯ ಜ್ಯೇಷ್ಠ ಪುತ್ರ ನಾನಿರುವಾಗ ಅದಕ್ಕಾಗಿ ಚಿಂತಿಸುವುದೇ. ನನಗನುಮತಿಯನ್ನು ಕೊಡು. ಕ್ಷಣ ಮಾತ್ರದಲ್ಲಿ ಆ ದ್ರೋಣರ ಚಕ್ರವನ್ನು ಬೇಯಿಸಿ ಜಯ ಬೇರೆ ಹೊಡೆದವರನ್ನು ದೊಡ್ಡಪ್ಪ.
ಕುಮಾರ ಅಭಿಮನ್ಯು, ದೊಡ್ಡಪ್ಪ, ನಿನ್ನ ಉತ್ಸಾಹಕ್ಕೆ ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸ ನಿನ್ನಿಂದ ಆಗದು ಮಗು. ನಾವೆಲ್ಲರೂ ಜೀವಿಸಿದ್ದು ಇಂತಹ ಅಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸುವುದೇ ಕುಮಾರ. ದೊಡ್ಡಪ್ಪ, ಕುಮಾರ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಲ್ಲವೇ? ನಿಮ್ಮ ಕಣ್ಣು ಮುಂದಿರುವ ಈ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರ ಒಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ ದೊಡ್ಡಪ್ಪ, ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರ ಪ್ರಕಾಶದಿಂದ ಅದು ಜ್ವಾಲಾಮಾಲವಾಗಿ ಬೆಳಗುತ್ತಿರುವುದು. ಅದು ತನ್ನ ಸಾಹಸದ ಪ್ರಭಾವ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತದೆ. ಅದು ತನ್ನ ಕುರುಕ್ಷೇತ್ರದ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರದಲ್ಲಿ ಬೆಳಗಲು ನನ್ನನ್ನು ಅವಕಾಶವನ್ನು ಕೊಡು. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಮಾತೆಯ ಸುಭದ್ರೆಯು ಆನಂದ ದೊಡ್ಡಪ್ಪ ಕುಮಾರ, ಸಮಯವು ದೊರೆತಾಗ ಧೈರ್ಯದಿಂದ ಹೋರಾಡುವುದೇ ಕ್ಷಾತ್ರದ ನೇಮ. ಅದನ್ನು ಬಿಟ್ಟು ಮರಣಕ್ಕೆ ಅಂದಿ ಶತ್ರು ಸಂಹಾರಕ ಹಿಡಿದ ಈ ಕಟಕದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಹೆಚ್ಚುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ ದೊಡ್ಡಪ್ಪ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರ ವ್ಯೂಹವನ್ನು ಬೇಯಿಸುವ ಉಪಾಯವನ್ನು ಕಲಿತಿರುವನು. ಅದಕ್ಕೆ ಈಗ ಅವಕಾಶವೂ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ವ್ಯರ್ಥ ಮಾಡಬೇಡ. ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಮಗನು. ನಿನ್ನ ನುಡಿಯನ್ನು ಮೆಚ್ಚಬೇಕಾದ್ದೆ. ಅಭಿನೋ ಸಹೋದರ, ಅಭಿಮಾನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ಹೀನ ಬಾಲಕರ ಸಹಾಯಕ್ಕೆ ಅವನು ಸೈನ್ಯವನ್ನು ತೆಗೆದುಕೊಂಡು ಹೋಗನು. ಅವರು ಅಭಿಮಾನಿ ವ್ಯೂಹವನ್ನು ಬೇಯಿಸೊಡನೆ ನಾವೆಲ್ಲರೂ ಒಳಗೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡುವರು. ಅನಿರೀಕ್ಷಿತವಾಗಿ ಬಂದೊದಗಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲವಣ್ಣ, ಉಚಿತವಲ್ಲ. ಸಹೋದರ ಭೀಮಸೇನ, ನಿನ್ನ ಇಷ್ಟದಂತೆಯೇ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧರಂಗದಲ್ಲಿ ನೀನು ಈತನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದಂತೆ ಪುನಃ ಬಂದು ಅವನನ್ನು ಸೇರಲಿ. ಓ ಕುಮಾರ ಅಭಿಮನ್ಯು, ಆ ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಹೋಗು ಕುಮಾರ, ಹೋಗು. ದೊಡ್ಡಪ್ಪ ಕುಮಾರ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರದ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆ ಭಯವಿಲ್ಲೆಯದು. ಕ್ಷಣ ಮಾತ್ರದಲ್ಲಿ ಆ ದ್ರೋಣರ ಚಕ್ರವನ್ನು ಬೇಯಿಸಿ ವಿಜಯ ವಿಖ್ಯಾತವನ್ನು ನಿಮ್ಮನ್ನು ಸರುತ್ತೇನೆ. ನಾನಿನ್ನ ಒಳವನು. ಬಾ ದೊಡ್ಡಪ್ಪ, ಹೋಗೋಣ.
ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಅದು ಈ ದಿನ ಲಭಿಸಿತು. ಸುಂದರಿ, ನಿನ್ನ ದೇವನ ದರ್ಶನವನ್ನು ನೀನು ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನ ಸಿದ್ಧಪಡಿಸಿರುವೆ ಹೇಳು ಪ್ರೇಯಸಿ. ಸ್ವಾಮಿ, ನನ್ನ ಸರ್ವಸ್ವವನ್ನು ನಿಮಗೆ ಕೊಟ್ಟಿರುವೆನು. ಇನ್ನು ನನ್ನದಾಗಿ ಏನು ಉಳಿದಿದೆ? ಉತ್ತರ, ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿಂದಲೂ ನಿಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲ ಸ್ವಾಮಿ. ಪ್ರೇಯಸಿ, ಸ್ವಾಮಿ, ನಾನು ಅದನ್ನ ಬಲ್ಲೆ. ಆಹಾ ಪ್ರತಿದಿನವೂ ಪ್ರತಿ ಕ್ಷಣವೂ. ಉತ್ತರ, ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ, ಇತ್ತ ನೋಡು, ಈ ವಸಂತದ ಬಳ್ಳಿಗಳು ದಿನದಿನವೂ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನ ಆರಾಧಿಸುತ್ತವೆ. ಉತ್ತರ, ಅತ್ತ ನೋಡು, ಆ ಪಕ್ಷಿಗಳು ದಿನದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನೇ ನಡೆಸುತ್ತಿರುವು. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮದ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ, ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸುವಳೆ. ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನು. ನಿನ್ನ ಇಚ್ಛೆಯಂತೆ ನಾನು ನಡೆಯುವೆನು. ಉತ್ತರ, ಸ್ವಾಮಿ. ಸ್ವಾಮಿ, ನಾನೇ ಆಯ್ದು ತಂದು ಕಟ್ಟಿದ ಈ ಹೂ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನನಾಗು. ಮನಸೋತೆನು ನಲ್ಲ ಬಿಡು ಮೌನ ಮಾನ ಬಯಸಿರುವೆ. ಬಿಡು ಮೌನ ಮಾನ ಬಯಸಿರುವೆ. ಮನಸೋತೆ
ನನ್ನಲ್ಲಿ ಕೋಪವೇ ಇಲ್ಲವಲ್ಲ? ಹಾಗಾದ್ರೆ ಸ್ವಲ್ಪ ನಗಬಾರದೆ ಸ್ವಾಮಿ? ನನ್ನಲ್ಲಿ ಬೇಸರವೇ ಇಲ್ಲವಲ್ಲ? ಹಾಗಾದ್ರೆ ಸ್ವಲ್ಪ ನಗಬಾರದೆ ಸ್ವಾಮಿ? ನಗ್ತಾ ಇದೀನಲ್ಲ. ಬಾಯಿನಿಯ ನಲ್ಲನೆ ಪ್ರಾಣೇಶ್ವರಿ, ನೀ ನನಗೆ ಉತ್ತರ
ವನರಾಣಿಯೇ ಬಾಲದ ಸುಮರಾಣಿ ಬಾರಾಗಿಣಿ ಮೋಹದ ಅದು ನೀನು ಕನಕೋಹಿಣಿ ಬಾಲದ ಸುಮರಾಣಿ ಬಾರಾಗಿಣಿ ಮೋಹದ ಮಧು ನೀನು ಕನಕೋಹಿಣಿ ಈ ಜೀವನ ಸುಖ ಸಾಧನ ಈ ಜೀವನ ಸುಖ ಸಾಧನ ಜಗವೆಲ್ಲ ಮೈ ಮರೆಯು ಬೃಂದಾವನ ಅನುರಾಗದ ಅಮರಾವತಿ ಅಸಮಾನ ಭಾಗ್ಯದ ನಮ್ಮ ಕಣ್ಣಾರ ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟವನು. ಬಾ ಕುಳಿತುಕೋ. ಪ್ರಾಣೇಶ್ವರ 4 ದಿನಗಳು ಆ ಯುದ್ಧದಲ್ಲಿ ಇರುವಿರಿ. ಈ ದಿನವಾದರೂ ನೀವು ನನ್ನೊಡನೆ ಕಾಲ ಉತ್ತರ ಕಳೆಯುವ ಸ್ವಾಮಿ. ಈಗ ನೀನು ಇಂದ್ರನ ಅರ್ಧಾಸವನ್ನೇರಿದ ಸಚೇತ ಸಭಿಸ್ತಿರಲ್ವೇ? ಹೌದೇ ಸ್ವಾಮಿ. ಉತ್ತರ ನಿನ್ನ ಸತ್ಕಾರವನ್ನು ಸ್ವೀಕರಿಸಿದ್ದಾಯಿತು. ಇನ್ನು ನನ್ನ ಕರ್ತವ್ಯದ ಕಡೆ ಗಮನ ಕೊಡಬಹುದೇ? ಏಕೆ ಸ್ವಾಮಿ? 4 ದಿನಗಳು ಅಲ್ಲೇ ಇರುವಿರಿ. ಈ ದಿನವಾದ ನೀವು ನನ್ನೊಡನೆ ಕಾಲ ಕಳೆಯಬಾರದೆ ಸ್ವಾಮಿ. ಉತ್ತರ ಈ ದಿನದ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮದ ಹಾರವಣೆಯನ್ನು ಸನ್ಮಾನಿಸಲು ನನಗೆ ಶ್ರಮವಿಲ್ಲ. ಏನು ಮಾಡಲಿ ಉತ್ತರ? ಅದೇ ಸ್ವಾಮಿ, ಅಲ್ಲೇ ಇರುವರಲ್ಲವಿ ಆ 4 ದಿವಸಗಳು ಆ ಯುದ್ಧ ರಣರಂಗದಲ್ಲಿ. ಈ ದಿನವಾದರೂ ನೀವು ನನ್ನೊಡನೆ ನೀವು ಕಾಲ ಕಳೆಯಬಾರದೆ ಉತ್ತರ ಪ್ರಾಣೇಶ್ವರ. ಹಾಗಾದರೆ ಸಂತಸ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬೇಡ. ಉತ್ತರ ಪ್ರಾಣೇಶ್ವರ. ಆ ದ್ರೋಣರ ಚಕ್ರವನ್ನು ಬೇಯಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದುಬಿಟ್ಟವನು. ಪ್ರೇಯಸಿ, ನನ್ನನ್ನು ತಡೆಯಬೇಡ. ನಗುಮುಖದಿಂದ ನನ್ನನ್ನು ಕಳಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ಮೊದಲು ನಿಮ್ಮ ಸಂಗಡ ನಾನು ಬರುವೆನು. ಆ ದಿನ ನಿಮ್ಮ ತಾಯಿಯವರು ತಂದೆಗೆ ಸಹಾಯ ಮಾಡಿದರಂತೆ, ಈಗ ನಾನು ಬರುವೆನು ಪ್ರಿಯ. ಉತ್ತರ ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಿದಲ್ಲ. ಯುದ್ಧಕ್ಕೋಸ್ಕರ ಹೊಸ ಬಿಲ್ಲನ್ನು ತಂದಿದ್ರೆ ಒಮ್ಮೆ ಎದೇರಿಸಲಿ ಸ್ವಾಮಿ. ಉತ್ತರ ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಮತ್ತಿನ್ನೇನು ಸ್ವಾಮಿ? ಅನಂಗ ರಾಜಲಕ್ಷ್ಮಿ ನಿನ್ನ ಸೆಕೆಯರು ಬಿಡಿಸಲಿಂದ ಅವುಗಳನ್ನು ಮುಡಿಯೇರಿಸಿ ಚಂಚಲ ಕಟಾಕ್ಷ ಬಾಣಗಳನ್ನು ನೋಡು. ರೂಪುಗೊಂಡ ರತಿ ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಹಬ್ಬಬ್ಬ, ಒಂದೇ ಉಸಿರಲ್ಲಿ ಎಷ್ಟು ಸುಳ್ಳಿನ ಮಾತುಗಳು ಸ್ವಾಮಿ ನಿಮ್ಮದು. ಉತ್ತರ
ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಬಾಳೆ ಮನವಾಲಿ ಸೇರೆ ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಬಾಳೆ ಮನವಾಲಿ ಸೇರೆ ಗುರುವಾಗಿ ನೀ ಬಂದೆ ವರನಾಗಿ ನಾನಿಂದೆ ಮಧುವಾಗಿ ನೀ ಬಂದೆ ವರನಾಗಿ ನಾನಿಂದೆ ಒಂದೇ ಜೀವ ಒಂದೇ ಭಾವ ಎಂದು ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಬಾಳೆ ಮನವಾಲಿ ಸೇರೆ ಒಲವಿನ ಕವಿತೆಯ ಹೃದಯದ ಮಧ್ಯದಿನಲ್ಲೇ ನೀ ಬರದೆ ಓ ನಲ್ಲೇ ನೀ ಬರದೆ ಒಲವಿನ ಕವಿತೆಯ ಹೃದಯದ ಮಧ್ಯದಿನಲ್ಲೇ ನೀ ಬರದೆ ಓ ನಲ್ಲೇ ನೀ ಬರದೆ ಒಲವಾಗಿ ನೀ ಬಂದೆ ವರನಾಗಿ ನಿಂದೆ ಒಲವಾಗಿ ನೀ ಬಂದೆ ವರನಾಗಿ ನಿಂದೆ ಒಂದೇ ಜೀವ ಒಂದೇ ಭಾವ ಎಂದು ನಿಂತನೆ ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಬಾಳೆ ಮನವಾಲಿ ಸೇರೆ ಬಂಗಾರವೇತಕ್ಕೆ ಬಂಗಾರವೇತಕ್ಕೆ ನಾನಿಂತಲೇ ಇರಲು ನೀ ನನ್ನ ಜೊತೆ ಇರಲು ಬಂಗಾರವೇತಕ್ಕೆ ಬಂಗಾರವೇತಕ್ಕೆ ನಾನಿನ್ನ ಜೊತೆ ಇರಲು ನೀ ನನ್ನ ಜೊತೆ ಇರಲು ಮೃದುವಾಗಿ ನೀ ಬಂದೆ ವರನಾಗಿ ನಾ ಬಂದೆ ಮೃದುವಾಗಿ ನೀ ಬಂದೆ ವರನಾಗಿ ನಾನಿಂದೆ ಒಂದೇ ಜೀವ ಒಂದೇ ಭಾವ ಎಂದು ನಿಂತನೆ ಸುಂದರ ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಬಾಳೆ ಮನವಾಲಿ ಸೇರೆ ಒಲಿದು ನೀ ಬಾರೆ ಮನವಾಲಿ ಸೇರೆ ಶೃಂಗಾರವೇತಕ್ಕೆ ಬಂಗಾರವೇ ನನ್ನಾಗಿ ಇದು ಬರೀ ಆಶ್ಯದ ಸಮಯವಲ್ಲ, ಘೋರ ಯುದ್ಧವು ಬಂದೊದಗಿರುವುದು. ಈಗಲೇ ನೀನು ಪರಿಹಾಸ್ಯ ಮಾಡುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರಿಂದ ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯ ಹೀನನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯಳಾದ ಗಾನಶಿಲೆಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆಂದು ತೋರುವುದು. ಪರಸ್ಪರ ಸಂಬಂಧವಿಲ್ಲದ ಎರಡು ಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬ ವಿಧಾತನು ಇಬ್ಬರ ಉತ್ತರ ನಿರ್ಮಿಸಲು ಇಲ್ಲಿವರೆಗೂ ಹಾಸ್ಯಮಯಿ ಗಾನಶೀಲಿಯಾದ ಒಬ್ಬ ಉತ್ತರ ನೋಡಿದಿರ. ಆದರೆ ವೀರಸತಿ ವೀರಾಂಗನೆಯಾದ ಮತ್ತೊಂದು ಉತ್ತರ ನೋಡು. ಯುದ್ಧವು ಕ್ಷತ್ರಿಯ ಧರ್ಮ, ಧರ್ಮದ ಪಾಲನೆಯನ್ನು ಮಾಡು ಸ್ವಾಮಿ. ಉತ್ತರ ಹಾಗಾದರೆ
ಸಂತೋಷಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ನಿನ್ನ ಆಜ್ಞೆ ವಿರುದ್ಧ ಒಂದು ತೊಟ್ಟು ಕಮ್ಮನಿ ಏನಾದರೂ ಭೂಮಿಗೆ ಬಿದ್ದರೆ ಈ ನನ್ನ ಕಣ್ಣುಗಳನ್ನು ಕಿತ್ತು ನಿಂದ ಚರಣಕ್ಕೆ ಅರ್ಪಿಸಿ. ಉತ್ತರ ವೀರಸತಿ, ಪತಿ ಆಜ್ಞೆ ದೇವರ ಆಜ್ಞೆಯಲ್ಲಿ ಸ್ವಾಮಿ. ಆಹಾ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯವನ್ನು ಕಂಡಂತಾಯಿತಲ್ಲ ಈ ನಿನ್ನ ನುಡಿಗಳು. ಆರ್ಯವರ್ತದಲ್ಲಿ ನಿನ್ನ ನಾರ್ಯತ್ನಳು. ನೀನು ಕ್ಷತ್ರಿಯ ರತ್ನ, ಯುದ್ಧ ನಿನ್ನ ಗೌರವ, ಕೀರ್ತಿ, ಸಂಪತ್ತು. ಉತ್ತರ ಸ್ವಾಮಿ. ಹಾಗಾದರೆ ಸಂತೋಷ ಈ ಕುರುಷ ಮಹಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ತೊಟ್ಟ ಕಮ್ಮನೆ ಭೂಮಿಗೆ ಬಿದ್ದರು ಕೈಯಾರೆ ನನ್ನ ಕಣ್ಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸಬೇಕು. ಉತ್ತರೇ ವೀರಸತಿ, ಪತಿಯ ಆಜ್ಞೆ ಒಳಗೆ ದೇವರ ಆಜ್ಞೆಯಂತೆ. ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ನನ್ನ ಪ್ರೇಮದ ಸುಮರಾಣಿ, ನನ್ನೊಲುಮೆ ಕೋರಿ ಬಾ.
ಉತ್ತರ ಹಾಗಾದರೆ ಕುಮಾರ, ನಿನ್ನಂತಹ ವೀರರಥಿಕನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕಂದ. ಅಮ್ಮ, ನಿನ್ನ ಆಶೀರ್ವಾದವು ಸರ್ವದಾ ನನ್ನ ರಕ್ಷೆಯಲ್ಲಿ ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡುತ್ತಾಯೇ? ಕುಮಾರ, ನಿನ್ನ ತಾಯಿಯ ಪ್ರೇಮ, ನಿನ್ನ ತಂದೆಯ ಶೌರ್ಯ, ಶ್ರೀಕೃಷ್ಣನ ಮಹಿಮೆ, ಉತ್ತರೆಯ ಸೌಭಾಗ್ಯ ನಿನ್ನನ್ನು ಎಡಬಿಡದೆ ಕಾಪಾಡಲಿ ಕಂದ. ಅಮ್ಮ, ನಿನ್ನ ಆಶೀರ್ವಾದವು ಸರ್ವದಾ ನನ್ನ ರಕ್ಷೆಯಲ್ಲಿ ನನಗೆ ಯುದ್ಧಕ್ಕೆ ನಿನ್ನ ಆಶೀರ್ವಾದ ಮಹಿಮೆಯಿಂದ ಆ ದ್ರೋಣರ ಚಕ್ರವಾದ ಆಟದ ಕೋಟೆಯನ್ನು ಬೇಯಿಸಬರಲಿ. ಉತ್ತರ, ನನ್ನನ್ನು ನಗುನೂತ ಕಳಿಸಿಕೊಡು. ಅಮ್ಮ, ನೋವೆಂಬುದೇ ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿಮ್ಮ ಕೈಯಲ್ಲಿಡುವೆನು. ಇಂದಿನ ಯುದ್ಧದ ಮಹಾಸಾಹಸದಲ್ಲಿ ನಾನೊಂದು ವೇಳೆ ಕುಮಾರ, ಅಪ್ಪಜಯ ನುಡಿಯಬೇಡ. ನಿನ್ನಂತಹ ವೀರರಥಿಕನಿಗೆ ತ್ರಿಕಾಲದಲ್ಲಿ ಅಪ್ಪಜಿಲ್ಲ. ಹೋಗು ವೀರಕರ್ಣ, ಜಯಶಾಲಿಯಾಗಿ ಬಾ. ಅಮ್ಮ ಅನುಗ್ರಹಿತನಾದನು, ನಾನಿನ್ನು ಬರುತ್ತೇನೆ. ಉತ್ತರ, ನಾನಿನ್ನು ಬರಲೇ? ಹಾಗೆ ಆಗಲಿ. ಮೃತ್ಯುಂಜಯ ಭೀಷ್ಮನು ಪರಾಚಿತನಾದನು. ಇಂದು ಈ ಧೀರನಾದ ದ್ರೋಣನು ಸೈನಾಧಿಪತಿ. ಈ ರಣಯಜ್ಞದ ಯುದ್ಧ ಕಾಂಡವು ಈ ದ್ರೋಣನ ಬೆನ್ನು ಬಿದ್ದಿರುವುದು. ಹಿಂಸೆಯ ಅಧಿಕಾರದ ಕೂಟದ ಬಾರದಿಂದ ಈ ದ್ರೋಣನು ಇಂದು ತಲೆಬಾಗಿರುವನು. ಹೇ ಕೃಪಾಕರ, ಈ ಪ್ರಣಯ ರಂಗದಲ್ಲಿ ನನಗೆಂತಹ ಪಾತ್ರವನ್ನು ಕೊಟ್ಟೆ. ಇನ್ನು ನನ್ನಿಂದ ಅಸ್ತ್ರವಿದ್ಯೆಯನ್ನು ಕಲಿತ ಕುರು ಪಾಂಡವರು ರಣೋನ್ಮತ್ತರಾಗಿ ಒಬ್ಬರನ್ನೊಬ್ಬರು ವಧೆ ಮಾಡುತ್ತಾ ನಿನ್ನ ಅಂಧಕಾರ ಪ್ರಿಯ ಸತತತೆಯನ್ನು ಹೆಚ್ಚಿಸುತ್ತಿರುವರು. ಇನ್ನು ನಾನು ರಣಹೇಳಿಯಂತೆ ಯುಕ್ತ ವಿವೇಚನೆ ತೊಳೆದು ಈ ಭಯಂಕರ ನರವೇದನೆಯಲ್ಲಿ ದೀಕ್ಷಿತನಾಗಿರುವೆನು. ನಮ್ಮನ್ನು ರಕ್ಷಿಸೋ ರಕ್ಷಿಸೋ. ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ಅಧರ್ಮದ ಧೂಮಕೇತುವು ಉದಯಿಸಿರುವುದು. ನೀವು ದಳಪತಿಯಾಗಿದ್ದು ಈಗ ಆಗಬಹುದೇ ಗುರುದೇವ? ಏಕೆ, ಏನಾಯ್ತು ಧರ್ಮನಂದನ? ಗುರುದೇವ, ನೀವು ರಚಿಸಿರುವ ಚಕ್ರಯುಗವು ಅಭಿಮಾನ್ಯ ಕುಮಾರನ ಪ್ರಾಣಕ್ಕೆ ಕಿಡಿಯಾಗಿ ಪರಿಣಮಿಸಿರುವುದು. ಅಲ್ಲದೆ
ಮಹಾದೇವನ ವರಬಲದಿಂದ ಮಧೋನ್ಮತನಾದ ಶೈಂದುವನು ವ್ಯೂಹದ ಮುಖದಲ್ಲಿ ಕುಳಿತು ನಮ್ಮನ್ನು ಒಳಗೆ ಹೋಗದಂತೆ ಪ್ರತಿಬಂಧಿಸಿರುವನು. ಪ್ರಚಂಡವಾದ ಕೌರವರ ಸೈನ್ಯದ ಮಧ್ಯದಲ್ಲಿ ಕುಮಾರನು ಏಕಾಂಗಿಯಾಗಿ ಹೋರಾಡುತ್ತಿರುವನು. ಆತನ ಸಹಾಯಕ್ಕೆ ನಾವ್ಯಾರು ಹೋಗಲಾಗದಂತೆ ಇರುವುದು ಗುರುದೇವ. ಧರ್ಮಪುತ್ರ, ಅರ್ಜುನನಲ್ಲಿ ಮಹಾದೇವನವರು ಇರುವುದು, ಆತನನ್ನು ಮಾತ್ರ ಯಾರು ಪ್ರತಿಬಂಧಿಸಲಾಗದು. ನಾನು ನಿಮಗೆ ಇದೊಂದು ಉಪಾಯವನ್ನಲ್ಲದೆ ನಿಮಗೆ ನಾನು ಬೇರೆ ಯಾವ ಸಹಾಯವನ್ನು ಮಾಡಲಾರೆ. ಗುರುದೇವ, ಅರ್ಜುನನು ಸಂಸಪ್ತಕರೊಡನೆ ಹೋರಾಡುತ್ತಿರುವನು. ತ್ವರಿತವಾಗಿ ಹಿಂದಿರುಗುವ ಸಂಭವವಿಲ್ಲ. ಇದಕ್ಕೊಂದು ಪರಿಹಾರವನ್ನು ಯೋಚಿಸೋಣ ಗುರುದೇವ. ಧರ್ಮಪುತ್ರ, ನಾನೀಗ ನನ್ನ ಒಡೆಯನಾದ ದುರ್ಯೋಧನನ ಆಜ್ಞಾಧಾರಕ. ನಂಬಿದ ಒಡೆಯನಿಗೆ ದ್ರೋಹವನ್ನು ಮಾಡಲಾರೆ, ಕರ್ತವ್ಯ ಭ್ರಷ್ಟನಾಗಲಾರೆ. ನನ್ನನ್ನು ಮನ್ನಿಸು ಧರ್ಮನಂದನ, ನನ್ನನ್ನು ಮನ್ನಿಸು. ಅಯ್ಯೋ ಪರಮಾತ್ಮ, ಮುಂದೇನು ಗತಿ? ಗುರುದೇವ, ನೀವು ನಮಗೆ ಅಸ್ತ್ರಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುವಾದ ದ್ರೋಣರೇ, ಅಥವಾ ಯಾವುದಾದರೂ ಭೂತವ ನಿಮ್ಮ ಶರೀರದಲ್ಲಿ ಆಶ್ರಯಿಸಿರುವುದು ಹೇಗೋ ಕೇಳಲಾರೆನು. ಈ ನಿಮ್ಮ ನುಡಿಗಳನ್ನಾಗಲಿ ನಿಮ್ಮ ಕೃಪೆ ಇದ್ದಂತಾಗಲಿ ಗುರುದೇವ. ಇದೇನು ಆಚಾರ್ಯ, ಕೈಗೆ ಸಿಕ್ಕಿದ ಶತ್ರುವನ್ನು ವಧಿಸದೆ ಹಾಗೆ ಬಿಡುವುದೇ? ಛೇ, ಇದಕ್ಕೆ ಏನು? ನಿಮ್ಮನ್ನು ಭೀಷ್ಮನ ತರವಾಯಿ ಸೇನಾಧಿಪತಿಯನ್ನಾಗಿ ಮಾಡಿದ ಇದಕ್ಕೋಸ್ಕರವೇ ಏನು? ಏಕೆ, ಏನಾಯ್ತು ದುರ್ಯೋಧನ? ಆಗುವುದಿನ್ನೇನು? ಆ ಒಬ್ಬ ಅಭಿಮಾನಿಗಳಂತ ಬಾಲಕನನ್ನು ಈ ನಮ್ಮ ಕುರುವಂಶ ಎದುರಿಸಲಾಗದೆ ಪರಾಜಿತರಾಗಿ ಓಡಿ ಬಂದಿರ. ಛೇ, ಇದಂತ ಅಪಮಾನ ಆಚಾರ್ಯ. ದುರ್ಯೋಧನ, ಅಭಿಮಾನಿಯವನು ಸಾಮಾನ್ಯ ಬಾಲಕನೆಂದು ಭಾವಿಸಬೇಡ. 18 ವರ್ಷದ ಆತನ ಗಾಂಭೀರ್ಯ ಮುಖಭದ್ರತೆಯನ್ನು ಒಂದು ಸಾರಿ ದಿಟ್ಟಿಸಿ ನೋಡು. 18 ವರ್ಷದ ಬಾಲಕನಲ್ಲಿ ಭೀಮನ ಸಾಹಸ, ಅರ್ಜುನನ ಶೌರ್ಯ, ಯುಧಿಷ್ಠಿರ ಸ್ಥೈರ್ಯ ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಮನೋಹರ ಮಾಧುರ್ಯವು ಸಮ್ಮಿಳಿತವಾಗಿರುವುದು. ಆಚಾರ್ಯ, ಈ ಮಾತುಗಳನ್ನಾಡಲು ನಿಮಗೆ ಸ್ವಲ್ಪವೂ ನಾಚಿಕೆ ಆಗುವುದಿಲ್ಲವೇ? ದುರ್ಯೋಧನ, ನಿಜವಾದ ಶೌರ್ಯ ಸಾಹಸಗಳಿಗೆ ನಮ್ಮವರಾದರೇನು ಬೇರೆಯವರಾದರೇನು ಅತಿ ಉತ್ತಮವಾದ ಶೌರ್ಯ ಸಾಹಸಗಳಿಗೆ ಮೆಚ್ಚಿ ತಲೆದೂಗಬೇಕಾದೇ ನಮ್ಮ ಧರ್ಮ. ಆಚಾರ್ಯ, ಹಸ್ತ ನೋಡು. ಕುಮಾರ ಲಕ್ಷಣ ಅಭಿಮಾನಿಗೆ ಎದುರಾದನು. ಆಹಾ, ಪ್ರಮಾದವಾಯಿತು. ನಡೆಯಿರಿ. ಹಾಗಾಗಲಿ, ನಡೆಯಿರಿ. ಈಗ ನನ್ನ ಪ್ರತಿಜ್ಞಾ ಇವತ್ತು ಆರಂಭಿಸಿದೆ. ದುರ್ಯೋಧನ ಪುತ್ರ ಶೋಕ ಹಂಬಲಿಸುತ್ತಿರುವನು. ಈಗ ಈ ಶಕುನಿಗೆ ಆನಂದ, ಪರಮಾನಂದ. ಆದರೆ ಈ ಪರಾಜಯದಿಂದ ದುರ್ಯೋಧನ ಪಾಂಡವರನ್ನೇ ಸಂಧಿಗೆ ಸಮ್ಮತಿಸಿದರೆ, ಪಾಂಡವರು ಇದಕ್ಕೆ ಮನಸ್ಸೋತು ಒಪ್ಪಿಕೊಂಡರೆ, ಇಲ್ಲ, ನಾನು ಇಷ್ಟು ಕಾಲಿನ ಮಾಡಿದ ಪ್ರಯೋಜನ ನಿಷ್ಪ್ರಯೋಜಕ, ಇಲ್ಲ, ಹಾಗೆ ಕೂಡದು. ಇದಕ್ಕೆ ನಾನೊಂದು ತಂತ್ರವನ್ನು ಮಾಡುವೆನು.